ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಓಂ ಗಂ ಗಣಪತಿಯೇ ನಮಃ. ನಮಸ್ಕಾರ ವೀಕ್ಷಕರೇ, ಗೋಕುಲ ವಾಸ್ತು ಚಾನಲ್ಗೆ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಸ್ವಾಗತ. ಕಳೆದ ವಿಡಿಯೋದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಪೂರ್ವ ದಿಕ್ಕಿನ ಮಹತ್ವವೇನು, ಅದನ್ನು ನಮ್ಮ ಪೂರ್ವಜರು ಏಕೆ ವಿಶೇಷವಾಗಿ ಪರಿಗಣಿಸಿದರು ಮತ್ತು ದಿಕ್ಕುಗಳನ್ನು ನಾವು ಯಾವ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ವಾಸ್ತುಶಾಸ್ತ್ರದ ಅತ್ಯಂತ ಕುತೂಹಲಕಾರಿ ಮತ್ತು ಹೆಚ್ಚು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಟ್ಟಿರುವ ಒಂದು ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಅದೇ ಪಶ್ಚಿಮ ದಿಕ್ಕು. ವೀಕ್ಷಕರೇ, ಪಶ್ಚಿಮ ಮುಖ ಮನೆ ಒಳ್ಳೆಯದಲ್ಲ. ಅಂತಹ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ, ಅಭಿವೃದ್ಧಿ ನಿಧಾನವಾಗುತ್ತದೆ. ಇಂತಹ ಮಾತುಗಳನ್ನು ನಾವೆಲ್ಲರೂ ಒಂದಲ್ಲ ಒಂದು ಸಲವಾಗಿ ಕೇಳಿಯೇ ಇರುತ್ತೇವೆ. ಆದರೆ ಒಂದು ಪ್ರಶ್ನೆ ನಿಮ್ಮನ್ನು ನಾನು ಕೇಳುತ್ತೇನೆ, ನಿಜವಾಗಿಯೂ ವಾಸ್ತುಶಾಸ್ತ್ರ ಹಾಗೆಯೇ ಹೇಳುತ್ತದೆಯೇ, ಅಥವಾ ವರ್ಷಗಳಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತಾ ಬಂದ ಒಂದು ನಂಬಿಕೆಯನ್ನು ನಾವು ಸತ್ಯ ಎಂದು ಒಪ್ಪಿಕೊಂಡಿದ್ದೇವೆಯೇ? ಒಮ್ಮೆ ಶಾಂತವಾಗಿ ಯೋಚಿಸಿ ನೋಡಿ. ಪ್ರತಿದಿನ ಸೂರ್ಯನು ಪೂರ್ವ ದಿಕ್ಕಿನಲ್ಲೇ ಉದಯಿಸುತ್ತಾನೆ. ಅದೇ ಸೂರ್ಯ ಸಂಜೆಯ ವೇಳೆಗೆ ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಮಿಸುತ್ತಾನೆ. ಇದು ಪ್ರಕೃತಿಯ ಶಾಶ್ವತ ನಿಯಮ. ಹಾಗಿದ್ದರೆ ಪ್ರಕೃತಿಯ ಒಂದು ಭಾಗವಾಗಿರುವ ಪಶ್ಚಿಮ ದಿಕ್ಕಿನ ಬಗ್ಗೆ ಇಷ್ಟು ಭಯ ಹೇಗೆ ಹುಟ್ಟಿತು? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಬೇಕಾದರೆ ಮೊದಲು ವಾಸ್ತುಶಾಸ್ತ್ರ ದಿಕ್ಕುಗಳನ್ನು ಯಾವ ದೃಷ್ಟಿಯಿಂದ ಮತ್ತು ಯಾವ ದೃಷ್ಟಿಕೋನದಿಂದ ನೋಡುತ್ತಿದೆ ಮತ್ತು ನೋಡುತ್ತಿದ್ದರು ಎಂಬುದನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಯಾರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳುವುದಿಲ್ಲ, ಭಯ ಹುಟ್ಟಿಸುವ ಮಾತುಗಳನ್ನು ಹೇಳುವುದಿಲ್ಲ. ಬದಲಾಗಿ ನಮ್ಮ ಪೂರ್ವಜರು ಪ್ರಕೃತಿಯನ್ನು ಹೇಗೆ ಗಮನಿಸಿದರು, ಆ ಗಮನಿಸುವಿಕೆಯ ಆಧಾರದ ಮೇಲೆ ವಾಸ್ತುಶಾಸ್ತ್ರ ಏನು ಹೇಳಲು ಪ್ರಯತ್ನಿಸುತ್ತದೆ, ಅದನ್ನು ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು ಒಂದು ಪ್ರಶ್ನೆಯನ್ನು ಕೇಳಿಕೊಂಡೆವು. ಪಶ್ಚಿಮ ದಿಕ್ಕಿನ ಬಗ್ಗೆ ಇರುವ ಭಯ ನಿಜವಾಗಿಯೂ ವಾಸ್ತುಶಾಸ್ತ್ರದಿಂದಲೇ ಬಂದಿದೆಯೇ? ಈಗ ಅದಕ್ಕೆ ಉತ್ತರ ಹುಡುಕುವ ಪ್ರಯತ್ನ ಕೂಡ ಮಾಡೋಣ. ನಮ್ಮ ಪೂರ್ವಜರು ಮನೆ ಕಟ್ಟುವಾಗ ಕೇವಲ ದಿಕ್ಕನ್ನು ಮಾತ್ರ ನೋಡುತ್ತಿರಲಿಲ್ಲ. ಮೊದಲು ಆ ಜಾಗದ ಸ್ವಭಾವವನ್ನು ಗಮನಿಸುತ್ತಿದ್ದರು. ಸೂರ್ಯನ ಚಲನೆ, ಗಾಳಿಯ ಹರಿವು, ಮಳೆಯ ದಿಕ್ಕು, ಹಗಲು ಮತ್ತು ರಾತ್ರಿಯ ತಾಪಮಾನ ಇವೆಲ್ಲವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತಿದ್ದರು. ಅದಾದ ನಂತರವೇ ಮನೆಯ ರೂಪುರೇಖೆಗಳನ್ನು ನಿರ್ಧರಿಸುತ್ತಿದ್ದರು. ಆದ್ದರಿಂದ ಅವರ ದೃಷ್ಟಿಯಲ್ಲಿ ಮನೆ ಎಂದರೆ ಕೇವಲ 4 ಗೋಡೆಗಳಲ್ಲ, ಪ್ರಕೃತಿಯೊಂದಿಗೆ ಸಾಮರಸ್ಯವಾಗಿ ಬದುಕುವ ಒಂದು ಸ್ಥಳ. ಇದನ್ನೇ ವಾಸ್ತುಶಾಸ್ತ್ರ ನಮಗೆ ಕಲಿಸುತ್ತದೆ. ವಾಸ್ತು ಎಂದರೆ ಭಯ ಹುಟ್ಟಿಸುವ ಶಾಸ್ತ್ರವಲ್ಲ, ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ಜ್ಞಾನ. ಈಗ ಒಂದು ವಿಷಯವನ್ನು ಗಮನಿಸಿ. ಬೆಳಗಿನ ಸೂರ್ಯನ ಬೆಳಕು ಮತ್ತು ಸಂಜೆಯ ಸೂರ್ಯನ ಬೆಳಕು ಒಂದೇ ರೀತಿ ಇರುವುದಿಲ್ಲ. ಬೆಳಗಿನ ಬೆಳಕು ಮೃದುವಾಗಿರುತ್ತದೆ, ಆದರೆ ಸಂಜೆಯ ಸೂರ್ಯನ ಶಾಖೆ ಹೆಚ್ಚಾಗಿರುತ್ತದೆ. ಇದು ಯಾರ ಅಭಿಪ್ರಾಯವೂ ಅಲ್ಲ, ಪ್ರಕೃತಿಯ ನಿಯಮ. ಇಲ್ಲಿಯ ವಾಸ್ತುಶಾಸ್ತ್ರ ಒಂದು ಮುಖ್ಯವಾದ ತತ್ವವನ್ನು ಹೇಳುತ್ತದೆ. ದಿಕ್ಕು ಕೆಟ್ಟದ್ದಲ್ಲ, ಆ ದಿಕ್ಕಿನ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಬೇಕು. ನಂತರ ಆ ಸ್ವಭಾವಕ್ಕೆ ಹೊಂದುವಂತೆ ಮನೆಯು ಯೋಜನೆಯನ್ನು ಮಾಡಬೇಕು. ಇದೇ ವಾಸ್ತುಶಾಸ್ತ್ರದ ನಿಜವಾದ ಉದ್ದೇಶ. ಆದರೆ ಕಾಲಕ್ರಮೇಣ ಈ ಆಳವಾದ ತತ್ವ ಕೇವಲ ಒಂದು ವಾಕ್ಯವಾಗಿ ಬದಲಾಯಿತು. ಪಶ್ಚಿಮ ಮುಖ ಮನೆ ಒಳ್ಳೆಯದಲ್ಲ ಅಷ್ಟೇ, ಆದರೆ ಯಾಕೆ, ಯಾವ ಪರಿಸ್ಥಿತಿಯಲ್ಲಿ, ಯಾವ ತತ್ವದ ಆಧಾರದಲ್ಲಿ, ಇದಕ್ಕೆ ಉತ್ತರ ಹೇಳುವವರು ತುಂಬ ಕಡಿಮೆ. ಅದಕ್ಕಾಗಿಯೇ ಈ ಸರಣಿಯಲ್ಲಿ ನಾನು ಭಯದ ದೃಷ್ಟಿಯಿಂದ ಅಲ್ಲ, ಜ್ಞಾನದ ದೃಷ್ಟಿಯಿಂದ ವಾಸ್ತುವನ್ನು ನಿಮಗೂ ಕೂಡ ತಿಳಿಸುವ ಪ್ರಯತ್ನ ಕೂಡ ಮಾಡುತ್ತಿದ್ದೇನೆ. ವೀಕ್ಷಕರೇ, ಈಗ ಒಂದು ಬಹಳ ಕುತೂಹಲಕಾರಿ ಪ್ರಶ್ನೆ ಕೇಳೋಣ. ಒಂದು ವೇಳೆ ಪಶ್ಚಿಮ ದಿಕ್ಕು ನಿಜವಾಗಿಯೂ ಅಷ್ಟು ಕೆಟ್ಟದ್ದೇ ಆಗಿದ್ದರೆ ಇಂದಿಗೂ ಸಾವಿರಾರು ಪಶ್ಚಿಮ ಮುಖ ಮನೆಗಳ ಮತ್ತು ಪಶ್ಚಿಮ ಮುಖ ಮನೆಗಳಲ್ಲಿ ನಿವಾಸ ಮಾಡುತ್ತಿರುವ ಜನರು ಸಂತೋಷದಿಂದ ನೆಮ್ಮದಿಯಿಂದ ಬದುಕುತ್ತಿರುವುದು ಹೇಗೆ ಸಾಧ್ಯ? ಅದೇ ಸಮಯದಲ್ಲಿ ಪೂರ್ವ ಮುಖ ಮನೆಗಳಲ್ಲೂ ಕೆಲವು ಸಮಸ್ಯೆಗಳು ಇರುವುದು ಏಕೆ? ಹಾಗಾದರೆ ಸಮಸ್ಯೆಗೆ ಕಾರಣ ಕೇವಲ ದಿಕ್ಕೇನಾ, ಅಥವಾ ಇನ್ನೂ ಹಲವಾರು ಅಂಶಗಳಿವೆಯೇ? ಇಲ್ಲಿಯೇ ನಾವು ವಾಸ್ತುಶಾಸ್ತ್ರವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ವಾಸ್ತುಶಾಸ್ತ್ರ ಯಾವುದೇ ಒಂದು ದಿಕ್ಕನ್ನು
ದ್ವೇಷಿಸುವುದಿಲ್ಲ. ಪ್ರತಿಯೊಂದು ದಿಕ್ಕಿನ ಸ್ವಭಾವವನ್ನು ತಿಳಿದು ಅದಕ್ಕೆ ಹೊಂದುವಂತೆ ಮನೆಯ ಯೋಜನೆಯನ್ನು ಮಾಡಬೇಕು ಎಂದು ತಿಳಿಸುತ್ತದೆ. ಆದ್ದರಿಂದ ಆ ದಿಕ್ಕಿಗೆ ಮತ್ತು ಆ ದಿಕ್ಕಿನಂತ ಮುಖ್ಯವಾದದ್ದು ಸರಿಯಾದ ಪ್ಲಾನಿಂಗ್, ಸರಿಯಾದ ಬೆಳಕು, ಸರಿಯಾದ ಗಾಳಿ ಹರಿವು ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆ. ಇದನ್ನೇ ನಮ್ಮ ಪೂರ್ವಜರು ಹೆಚ್ಚು ಗಮನ ಹರಿಸುತ್ತಿದ್ದರು. ಆದರೆ ಕಾಲಕ್ರಮೇಣ ಈ ಆಳವಾದ ತತ್ವ ಮರೆಯಾಯಿತು. ಉಳಿದದ್ದು ಕೇವಲ ಒಂದು ವಾಕ್ಯ, ಪಶ್ಚಿಮ ಮುಖ ಒಳ್ಳೆಯದಲ್ಲ. ಆದರೆ ಒಮ್ಮೆ ಯೋಚಿಸಿ ನೋಡಿ, ಸಾವಿರಾರು ವರ್ಷಗಳ ಜ್ಞಾನವನ್ನು ಒಂದೇ ವಾಕ್ಯದಲ್ಲಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ? ಬಹುಶಃ ಇಲ್ಲ. ಅದಕ್ಕಾಗಿಯೇ ಈ ಸರಣಿಯಲ್ಲಿ ನಾನು ಭಯವನ್ನು ಹೇಳುವುದಿಲ್ಲ, ಕಾರಣವನ್ನು ಹೇಳುತ್ತೇನೆ. ಏಕೆಂದರೆ ಕಾರಣ ಅರ್ಥವಾದರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ತುಂಬ ಸುಲಭ. ಈಗ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಬರುತ್ತದೆ. ಹಾಗಾದರೆ ಪಶ್ಚಿಮ ಮುಖ ಸೈಟ್ ಇದ್ದರೆ ಮನೆ ಹೇಗೆ ಪ್ಲಾನ್ ಮಾಡಬೇಕು? ಯಾವ ಸ್ಥಳಗಳಿಗೆ ಹೆಚ್ಚು ಮಹತ್ವ ಕೊಡಬೇಕು? ಯಾವ ತಪ್ಪುಗಳನ್ನು ತಪ್ಪಿಸಿಕೊಳ್ಳಬೇಕು? ಇವೆಲ್ಲವಕ್ಕೂ ವಾಸ್ತುಶಾಸ್ತ್ರ ಏನು ಹೇಳುತ್ತದೆ ಅಂದರೆ, ಇದನ್ನೇ ಮುಂದಿನ ಭಾಗದಲ್ಲಿ ತುಂಬ ಸರಳವಾಗಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇಲ್ಲಿಯವರೆಗೆ ನಾವು ಒಂದು ಮುಖ್ಯವಾದ ವಿಷಯವನ್ನು ಅರ್ಥ ಮಾಡಿಕೊಂಡೆವು. ಒಂದು ದಿಕ್ಕನ್ನು ಕೇವಲ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ಹೇಳುವುದು ವಾಸ್ತುಶಾಸ್ತ್ರದ ನಿಜವಾದ ಉದ್ದೇಶವಲ್ಲ. ಬದಲಾಗಿ ಆ ದಿಕ್ಕಿನ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಪ್ರಕೃತಿಗೆ ಹೊಂದುವಂತೆ ಮನೆ ನಿರ್ಮಾಣ ಮಾಡುವುದೇ ವಾಸ್ತುಶಾಸ್ತ್ರದ ಮೂಲ ತತ್ವ. ಈಗ ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು. ಹಾಗಾದರೆ ನನ್ನ ಬಳಿ ಪಶ್ಚಿಮ ಮುಖ ಸೈಟ್ ಇದ್ದರೆ ನಾನು ಏನು ಮಾಡಬೇಕು? ಈ ಪ್ರಶ್ನೆಗಳಿಗೆ ಸಂಪೂರ್ಣ ಉತ್ತರವನ್ನು ಒಂದೇ ವಿಡಿಯೋದಲ್ಲಿ ಹೇಳುವುದು ಸಾಧ್ಯವಿಲ್ಲ. ಏಕೆಂದರೆ ವಾಸ್ತುಶಾಸ್ತ್ರ ಒಂದು ವಾಕ್ಯದಲ್ಲಿ ಅರ್ಥವಾಗುವ ವಿಷಯವಲ್ಲ. ಅದಕ್ಕಾಗಿಯೇ ಈ ಸರಣಿಯಲ್ಲಿ ಪ್ರತಿಯೊಂದು ದಿಕ್ಕನ್ನು ಒಂದೊಂದಾಗಿ ಸರಳವಾಗಿ ಮತ್ತು ಆಳವಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪಶ್ಚಿಮ ಸೈಟ್ ಮನೆಗೆ ಪ್ಲಾನಿಂಗ್ ಮಾಡುವಾಗ ಹೆಚ್ಚು ಗಮನ ಹರಿಸಬೇಕಾದ ವಿಷಯಗಳು ಯಾವುವು? ಯಾವ ಜಾಗದಲ್ಲಿ ಯಾವ ಕೋಣೆಗಳು, ಯಾವ ಕೊಠಡಿಗಳು ಇರಬೇಕು? ಯಾವ ತಪ್ಪುಗಳನ್ನು ತಪ್ಪಿಸಬೇಕು ಮತ್ತು ಯಾಕೆ ಅವು ಅಷ್ಟು ಮುಖ್ಯ ಎಂಬುದನ್ನು ವಾಸ್ತುಶಾಸ್ತ್ರದ ದೃಷ್ಟಿಕೋನದಿಂದ ಹಂತ ಹಂತವಾಗಿ ತುಂಬ ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ಸರಣಿಯ ಮುಂದಿನ ವಿಡಿಯೋವನ್ನು ಖಂಡಿತವಾಗಿಯೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ವಾಸ್ತು ಜ್ಯೋತಿಷ್ಯದ ಬಗ್ಗೆ ಸರಳವಾದ, ಉಪಯುಕ್ತವಾದ ಮತ್ತು ಆಳವಾದ ಮಾಹಿತಿಗಾಗಿ ಗೋಕುಲ ವಾಸ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಏಕೆಂದರೆ ಈ ಸರಣಿಯ ಪ್ರತಿಯೊಂದು ವಿಡಿಯೋ ಮುಂದಿನ ವಿಡಿಯೋಗೂ ಒಂದು ಭದ್ರವಾದ ಅಡಿಪಾಯವಾಗಿರುತ್ತದೆ. ಇಲ್ಲಿಯವರೆಗೆ ತಾಳ್ಮೆಯಿಂದ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.